शिवमोगा में कल यानी 16 जुलाई से लॉकडाउन जारी करने का फैसला लिया गया है। आज शिवमोगा जिला इंतजामिया की जानिब से मुनक़दा खुसूसी नशिस्त में लिए जाने वाले फैसले में कहा गया है कि हर दिन सुबह 5 बजे से दोपहर 2 बजे तक ज़िले भर में कारोबार व दीगर तिजारती मराकज़ खुले रहेंगे। इसके बाद लोगों का चलना फिरना भी ममनू हो जाएगा। दोपहर 2 बजे के बाद सड़कों पर निकलना, बेवजह बाज़ारों में जाना ममनू करार दिया गया है। वाज़ेह हो कि इस दफ़ा लॉकडाउन करने की जिम्मेदारी महकमा पुलिस को दी गई है। शिवमोगा ज़िले में हालात बदस्तूर ख़राब होते जा रहे हैं। कोरोना की वजह से आज शिवमोगा ज़िले भर में 32 मोहल्लों और गलियों को सील डाउन किया गया है। ताज़ा जानकारी और नई वीडियोस के लिए आज का इनकलाब के चैनल को सब्सक्राइब करें। वीडियो पसंद आने पर शेयर करें। ಗುಂಪು ಸೇರುವಂತ ಕಡೆ ಪೊಲೀಸ್ ಇಲಾಖೆ ಪೂರ್ಣ ಅಧಿಕಾರನ ಕೊಡ್ತಾ ಇದೆ. ಚಪ್ಪಾಳೆ ಕಮ್ಮಿ ಬಂತಪ್ಪ. ಯಾಕೆಂದ್ರೆ ನಿಮ್ದಲ್ಲಿ ಒಪ್ಪಿಗೆ ಇದೆಯೋ ಅಂತ ನಾವೇನೇ ತೀರ್ಮಾನ ಮಾಡಿದೀವಿ. ಜನಕ್ಕೆ ನಾಳೆ ಹೊಡೆಯಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ಒಪ್ಪಿಗೆ ಇಲ್ಲ ಅನ್ನಂಗಿಲ್ಲ ತಾನೆ. ಈ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಸುಮ್ಮನೆ ಮೋಟರ್ ಸೈಕಲ್ ಸುತ್ತೋದು, 3 ಜನ 4 ಜನ ಹೋಗೋದು, ಗುಂಪಲ್ಲಿ ಇಟ್ಕೊಳ್ಳೋದು ನಡೀತಾ ಇದೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಮುಖ್ಯ. ಎರಡನೇದು, ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅವರೆಲ್ಲ ವ್ಯವಹಾರಗಳನ್ನು ಮುಗಿಸ್ಕೋಬೇಕು. ಮೂರನೇದು, ಕೃಷಿ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಮಾಡೋಕ್ಕೆ ಅವಕಾಶ. ಫ್ಯಾಕ್ಟರಿಗಳ ಬಗ್ಗೆ ನೀವು ಯಾವ ಕಾರಣಕ್ಕೂ ಕೂಡ ನಿಮಗೆ ತೊಂದರೆ ಕೊಡಕ್ಕೆ ನಾವು ತಯಾರಿಲ್ಲ, ಚೇತರಿಸ್ಕೋತಾ ಇದ್ದೀರಿ. ಹಾಗಾಗಿ 2 ಶಿಫ್ಟೇ ಕೊಡ್ತೀವಿ. ಆದರೆ ಬರಂತ ಕಾರ್ಮಿಕರಿಗೆ ಪಾಸ್ ತಗೊಳ್ಳೇಬೇಕು. ಪಾಸ್ ತಗೊಳ್ಳದೆ ಯಾರಾದ್ರೂ ಕಾರ್ಮಿಕ ಹೊರಗಡೆ ಓಡಾಡಿದ್ರೆ ಜವಾಬ್ದಾರಿ ನಮ್ದಲ್ಲ, ಕಾರ್ಖಾನೆ ಮಾಲೀಕರದು. ಹಾಗಾಗಿ ಕಾರ್ಖಾನೆಗಳು ನಿಮಗೆ ನಡೆಸಕ್ಕೆ ಅವಕಾಶ ಕೊಡ್ತೀವಿ. ಕಾರ್ಮಿಕರು ಮಾತ್ರ ಅವ್ರು ಪಾಸ್ ತಗೊಂಡೇ ಬರಬೇಕು, ಓಡಾಡಬೇಕು.